ಇವತ್ತು ತೊಗರಿ ಕೇಂದ್ರಗಳನ್ನ ಒಟ್ಟು 24 ತೊಗರಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿ ರೈತರಿಗೆ ಏನು ಇವತ್ತು ಅವನ ಕಲ್ಟಿವೇಷನ್ ಚಾರ್ಜ್ಗಿಂತ ಕಡಿಮೆ ಆಗ್ತಾಯಿದೆ, ಅವನು ತೊಂದರೆಗೆ ಬೀಳಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಮಾರ್ಕೆಟದ ರೇಟನ್ನು ಅಪ್ ಮಾಡಲಿಕ್ಕೆ ನಾವು ಆವರ್ತ ನಿಧಿಯಿಂದ ಖರೀದಿ ಮಾಡಲಿಕ್ಕೆ ಇವತ್ತು ಕೇಂದ್ರಗಳನ್ನ 24 ಕೇಂದ್ರಗಳನ್ನ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಬಹುಶಃ ನನಗೆ ತಿಳಿದ ಹಾಗೆ ತೊಗರಿಗೆ ಸ್ಟೇಟ್ ಗೌರ್ಮೆಂಟ್ ಖರ್ಚು ಮಾಡ್ತಕ್ಕಂಥದ್ದು 66.57 ಇದು ಇದು ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಕ್ಕಂಥದ್ದು. ಅದೇನೇ ಆಗಲಿ ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕು ಅಂತಕ್ಕಂಥ ದೃಷ್ಟಿ ನಮ್ಮ ಮುಖ್ಯಮಂತ್ರಿಗಳದು, ಉಪಮುಖ್ಯಮಂತ್ರಿಗಳು, ನನ್ನ ಸರ್ಕಾರದ್ದು. ಆ ದಿಶೆಯಲ್ಲಿ ಇವತ್ತು 24 ಕೇಂದ್ರಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಬಾಗಲಕೋಟೆಯ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸಕ್ಕೆ ಈ ಸರ್ಕಾರ ಪ್ರಾರಂಭ ಮಾಡ್ತಕ್ಕಂಥದ್ದಾಗಿದೆ. ಹಾಗೆ ಮೇಜನ್ನು ನಾವು ಇವತ್ತು ಖರೀದಿ ಮಾಡ್ತಕ್ಕಂಥದ್ದು ಪ್ರಾರಂಭ ಆಗಿ ಪ್ರೊಕ್ಯೂರ್ಮೆಂಟು ರಿಜಿಸ್ಟ್ರೇಷನ್ನು ಪ್ರಾರಂಭ ಆಗಿದೆ. ಇಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಈಗಾಗಲೇ ಖರೀದಿ ಮಾಡಿದ್ದು 8,400 ಮೆಟ್ರಿಕ್ ಟನ್ನಷ್ಟು ಇವತ್ತು ಖರೀದಿ ಮಾಡ್ತಕ್ಕಂಥ ಕೆಲಸ ಇವತ್ತಾಗಿದೆ. ಹೀಗೆ ರೈತ ಪರವಾದ ಯೋಚನೆಗಳು, ರೈತ ತೊಂದರೆಯಲ್ಲಿದ್ದಾಗ ಸರ್ಕಾರ ನಿಲ್ತಕ್ಕಂಥದ್ದು ನಮ್ಮ ಆದ್ಯತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಧ್ಯೇಯ. ಅದ್ರ ಜೊತೆಗೆ ಕ್ರಾಪ್ ಲಾಸ್ ಆಯ್ತಲ್ಲ, ಮಳೆಯಿಂದ ಆದಂಥ 139 ಕೋಟಿಯಷ್ಟು ಹಣವನ್ನು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊಡ್ತಕ್ಕಂಥದ್ದಾಗಿದೆ. ಹೀಗೆ ರೈತ ಯಾವಾಗ 25 ಕೋಟಿ ರೂಪಾಯಿಯಷ್ಟು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಕೊಡು ಮಾಡಿದೆ. ಹೀಗೆ ಸರ್ಕಾರ ರೈತ ಪರವಾದ ಸರ್ಕಾರ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ.